ನಮಸ್ತೆ ಕರ್ನಾಟಕ. ಎಲ್ಲ ಕರ್ನಾಟಕ ಜನತೆಗೆ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋಲ್ಲಿ ರೀಸೆಂಟಾಗಿ ನಾನು ರಾಜರಾಜೇಶ್ವರಿ ನಗರ ಅಲ್ಲಿರುವ ಗೋಪಾಲ್ ಆ್ಯಂಡ್ ಮಾಲ್ಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ಮಾಲಲ್ಲಿ ಏನೇನು ಐಟಮ್ ಸಿಗುತ್ತೆ ಪ್ರತಿಯೊಂದು ಡೀಟೇಲ್ ಆಗಿ, ಮಾಲ್ ಹೆಂಗಿದೆ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ಮಾಲ್ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡೋಣ. ಈ ಮಾಲ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ರಾಜರಾಜೇಶ್ವರಿ ನಗರ್, RR ನಗರ್ ಮೆಟ್ರೋ ಸ್ಟೇಷನ್ ಹತ್ರನೇ ಇದೆ. ನೀವೇ ನೋಡ್ಬೋದು, ಮೆಟ್ರೋ ಸ್ಟೇಷನ್ ಹಿಂದೆನೇ ಮಾಲು. ಇದು ಗೋಪಾಲ್ ಆ್ಯಂಡ್ ಮಾಲ್ ಅಂತ. ಇದನ್ನು ಚಿಕ್ಕ ವಯಸ್ಸಲ್ಲಿ ಈ ಮಾಲ್ ಒಳಗಡೆ ಹೋಗಿದ್ದೆ. ನಮ್ಮ ರಿಲೇಷನ್ಸ್ ಯಾರೋ ಕರ್ಕೊಂಡು ಹೋಗಿದ್ರು. ಇವತ್ತು ಜಾಸ್ತಿ ಸತಿ ನಾನು ಮಾಲ್ ಒಳಗಡೆ ಹೋಗಿಲ್ಲ. ಫಸ್ಟ್ ಟೈಮು ಒಂದು 5 ಸತಿ ಹೋಗಿರ್ಬೋದು ಇವಾಗವರೆಗೂ ಕೌಂಟ್ ಮಾಡಿದ್ರೆ. ಇದೊಂದು 6ನೇ ಸತಿ ಗೋಪಾಲ್ ಆ್ಯಂಡ್ ಮಾಲ್ ಒಳಗಡೆ ಹೋಗ್ತಾ ಇದ್ದೀನಿ. ಡಿಫ್ರೆಂಟ್ ಮಾಲು. ನಾವು ಚಿಕ್ಕ ವಯಸ್ಸಲ್ಲಿ ಹೋಗಿದಾಗ ಇವಾಗೂ ಬಿಲ್ಡಿಂಗ್ ಎಲ್ಲ ಸೇಮ್ ಇದೆ, ಹೆಸರು ಎಲ್ಲ ಪ್ರತಿಯೊಂದು ಸೇಮ್ ಇದೆ. ಒಳಗಡೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ನಾವು ಒಳಗಡೆ ಹೋಗಿದ ತಕ್ಷಣ ನಮಗೆ ಕಾಣಿಸಿದ್ದೆ ರಿಪಬ್ಲಿಕ್ ಡೇಗೆ ಫುಲ್ ಪ್ರಿಪ್ರೇಷನ್ ನಡೀತಾ ಇತ್ತು. ಅದನ್ನು ನಾನು ಕವರ್ ಮಾಡಿದ್ದೀನಿ, ನೋಡ್ಬೋದು ವಿಡಿಯೋಲ್ಲಿ. ತುಂಬಾ ನೀಟಾಗಿ ಡೆಕೋರೇಷನ್ ಮಾಡಿದರು. ಈ ಮಾಲ್ ತುಂಬ ಚಿಕ್ಕದೆ, 3 ಫ್ಲೋರ್ಸ್ ಅಷ್ಟೇ ಇರೋದು. ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಎಲ್ಲ ಫುಡ್ ಕಾರ್ಟ್ಸ್ ಎಲ್ಲ ಜಾಸ್ತಿ ಇದೆ. KFC ಆಗಿರ್ಬೋದು, ಮೆಕ್ಡೊನಾಲ್ಡ್ಸ್ ಆಗಿರ್ಬೋದು, ಬರ್ಗರ್ ಕಿಂಗ್ ಆಗಿರ್ಬೋದು, ತುಂಬ ಇದೆ. ಗ್ರೌಂಡ್ ಫ್ಲೋರಲ್ಲೆಲ್ಲ ಫುಡ್ ಕಾರ್ಟ್ಸೇ ಇರೋದು. ಇದು ಒಂದು ಶಾಪ್ ಬಿಟ್ಟು ಇನ್ನೆಲ್ಲ ಫುಡ್ ಕಾರ್ಟ್ಸು. ನ್ಯೂ ಯು ಅಂತೆ ಯಾವುದೋ ನಾವು ಗ್ರೌಂಡ್ ಫ್ಲೋರ್ ಎಲ್ಲ ನೋಡಿಕೊಂಡು ನೀವೇ ನೋಡ್ಬೋದು ಎಲ್ಲ ಫುಡ್ ಕಾರ್ಟ್ಸು. ಒಂದು ಸೆಲ್ಫಿ ತೊಗೊಂಡು ರಿಪಬ್ಲಿಕ್ ಡೇಗೆ ಫುಲ್ ಪ್ರಿಪ್ರೇಷನ್ ಮಾಡಿದರು. ಅದ್ರ ಜೊತೆಗೆ ಒಂದು ಸೆಲ್ಫಿ ತೊಗೊಂಡು ನೀವೇ ನೋಡ್ಬೋದು. ಜ್ಯೂಸ್ ಅಂಗಡಿ ಇದೆ, ಅದಾದಮೇಲೆ ಪಿಜ್ಜಾ ಹಟ್ ಇದೆ, ಅದಾದಮೇಲೆ ನಿಮಗೆ ಕ್ಯಾಲಿಫೋರ್ನಿಯಾ ಅಂತ ಒಂದು ಹೋಟೆಲ್ ಇದೆ. ತುಂಬಾ ಜಾಸ್ತಿ ಹೋಟೆಲ್ಸೇ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ. ನೀವು ಹೋಗಿದ ತಕ್ಷಣ ಫುಲ್ ಹೋಟೆಲ್ಸೇ. ಅದಾದಮೇಲೆ ನೀವು ಯಾವುದೋ ನೋಡ್ಬೋದು, ಇದೊಂದು ಯಾವುದೋ ಬ್ಯೂಟಿ ಪ್ರಾಡಕ್ಟ್ಸ್ ಒಂದು 2-3 ಶಾಪ್ ಇದೆ. ಇನ್ನೆಲ್ಲ ಹೋಟೆಲ್ಸೇ ಇರೋದು ಮ್ಯಾಕ್ಸಿಮಮ್ಮು. ಇದು ಫುಲ್ ಗ್ರೌಂಡ್ ಫ್ಲೋರು. ನೆಕ್ಸ್ಟ್ ನಾವು ಇಲ್ಲಿಂದ ಮುಂದಕ್ಕೆ ಹೋಗಿದ್ದೆ. ನೆಕ್ಸ್ಟ್ ನಾವು ಹೋಗಿದ್ದೆ ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರಲ್ಲಿ ನೀವು ಹೋಗಿದ ತಕ್ಷಣ ನಿಮ್ಗೆ ಕಾಣಿಸೋದೆ ಎಲ್ಲ ಕ್ಲೋತ್ಸ್ ಶಾಪ್ಸೇ ಮ್ಯಾಕ್ಸಿಮಮ್ಮು. ಇಲ್ಲಿ ಫುಡ್ ಕಾರ್ಟ್ಸ್ ಇದೆ, ಆದರೆ ಜಾಸ್ತಿ ಇಲ್ಲ, ಎಲ್ಲೋ 1-2 ಇರ್ಬೋದು ಅಷ್ಟೇ. ಆಮೇಲೆ ಸ್ಲಿಪ್ಪರ್ಸ್ ತೊಗೊಳ್ಳೋರಿಗೆ ಬಾಟಾ ಶೋರೂಮ್ ಇದೆ. ಅದಾದಮೇಲೆ ಲೇಡೀಸ್ಗಂತೂ ಜಾಸ್ತಿ ಶಾಪ್ಸ್ ಇದೆ. ಲೇಡೀಸ್ ಐಟಮ್ಸ್ ಜಾಸ್ತಿ ಇದೆ, ಲೇಡೀಸ್ ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ಬ್ರ್ಯಾಂಡೆಡು, ಫುಲ್ ಬ್ರ್ಯಾಂಡೆಡು. ಇದು ಯಾವುದೋ ಲೈಮ್ ರೋಡ್ ಅಂತೆ ನೋಡಿ, ಇಲ್ಲೊಂದು ಶಾಪ್ ಇದೆ. ಅದಾದಮೇಲೆ ನೋಡ್ಬೋದು ಶೋ ಆಫ್ ಅಂತೆ ಯಾವುದೋ ಶಾಪ್ ಹೆಸರು. ತುಂಬಾ ಶಾಪ್ಸ್ ಇದೆ. ಎಲ್ಲ ಸೆಕೆಂಡ್ ಫ್ಲೋರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಸಿಗೋದೆಲ್ಲ ಬಟ್ಟೆ ಅಂಗಡಿಗಳೇ. ಮ್ಯಾಕ್ಸ್ ಅಂತ ಒಂದು ಬ್ರ್ಯಾಂಡೆಡ್ ಬಟ್ಟೆ ಅಂಗಡಿ ಇದೆ. ಅದಾದಮೇಲೆ ಎಲ್ಲ ಆಫರ್ಸ್ ಇದೆ. ಅದಾದಮೇಲೆ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದೇನೆಂದರೆ ಮಸಾಜರ್ ಚೇರ್ ಇದೆ. ಮಸಾಜರ್ ಚೇರ್ ಬಂದುಬಿಟ್ಟು 120 ರುಪೀಸು. ಒಂದು 5 ಮಿನಿಟ್ಸು ಮಸಾಜ್ ಮಾಡುತ್ತೆ ಎಂಟೈರ್ ಬಾಡಿನ. ಆ ಚೇರ್ನ ಇಟ್ಕೊಂಡಿದ್ದಾರೆ. ಅದಾದಮೇಲೆ ನಿಮಗೆ ನೋಡ್ಬೋದು ಲೇಡೀಸ್ಗಂತೂ ಒಳ್ಳೆ ಆಫರ್ಸು, ಒಳ್ಳೆ ಕಲೆಕ್ಷನ್ಸ್ ಇದೆ. ಇದ್ಯಾವುದೋ ಗೋ ಕಲರ್ಸ್ ಅಂತೆ, ಖಾದಿ ಬಂದರ್ ಅಂತೆ, ತುಂಬಾ ಶಾಪ್ಸ್ ಇದೆ. ಎಲ್ಲ ಡ್ರೆಸ್ ಶಾಪ್ಸೇ. 1-2 ಫುಡ್ ಕಾರ್ಟ್ ಇರ್ಬೋದು ಈ ಫ್ಲೋರಲ್ಲಿ. ಮ್ಯಾಕ್ಸಿಮಮ್ ಎಲ್ಲ ಡ್ರೆಸ್ ಶಾಪ್ಸೇ. ಲೇಡೀಸ್ಗಂತೂ ಒಳ್ಳೆ ಕಲೆಕ್ಷನ್ಸ್ ಇದೆ. ಇದ್ಯಾವುದು ಝೂಡಿಯೋ ಅಂತೆ, ನೀವೇ ನೋಡ್ಬೋದು. ತುಂಬಾ ಕಲೆಕ್ಷನ್ಸು, ವೆರೈಟಿ ಆಫ್ ಕಲೆಕ್ಷನ್ಸು ಆಫರ್ಸಲ್ಲಿದೆ. ಅದಾದಮೇಲೆ ಕಿಡ್ಸ್ಗೆ ಅಂದ್ಬಿಟ್ಟು ಒಂದು ಶಾಪ್ ಇದೆ, ನೀವೇ ನೋಡ್ಬೋದು. ಎಲ್ಲ ಲೇಡೀಸ್ ಡ್ರೆಸ್ಸಸ್ ಹೆಂಗಿದೆ ಅಂತ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಐಟಮ್ಮು. ಎಲ್ಲ ಫುಲ್ ಕ್ವಾಲಿಟಿ ಬ್ರ್ಯಾಂಡೆಡ್ ಐಟಮ್ಸು. ಆ ಬ್ರ್ಯಾಂಡೆಡ್ ತಕ್ಕಂಗೆ ಶಾಪ್ಸ್ ಇದೆ, ನೀವೇ ನೋಡ್ಬೋದು. ಆ ಶಾಪ್ಸಿಗೆ ತಕ್ಕಂಗೆ ಬೆಲೆನೂ ಇರುತ್ತೆ. ಯಾವುದು ಚೀಪ್ ಆ್ಯಂಡ್ ಬೆಸ್ಟ್ ಇರೋಲ್ಲ, ಎಲ್ಲ ಆಫರ್ಸ್ ಇರುತ್ತೆ. ಅದರ ಬೈ 1 2 1 ಆ ಥರ. ಟೋಟಲ್ 3 ಫ್ಲೋರ್ಸ್ ಇರೋದು. ಗ್ರೌಂಡ್ ಫ್ಲೋರ್ಸ್ ಒಂದು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಟೋಟಲ್ 3 ಫ್ಲೋರು. ನಾವು ಇವಾಗ ಸೆಕೆಂಡ್ ಫ್ಲೋರ್ಗೆ ಬಂದ್ರಿ. ನಾವು ಸೆಕೆಂಡ್ ಫ್ಲೋರ್ಗೆ ಬಂದಿದ ತಕ್ಷಣ ಗೋ ಬೌಲ್ ಅಂತ ಒಂದು ಶಾಪ್ ಇದೆ. ಇದೊಂದು ಹೋಟೆಲ್ಲು, ನೀವೇ ನೋಡ್ಬೋದು. ಅದಾದಮೇಲೆ ಕಾಫಿ ಕತೆ ಅಂತ ಒಂದು ಕಾಫಿ ಅಂಗಡಿ ಇದೆ. ಒಂದು ಕಾಫಿ ಬಂದ್ಬಿಟ್ಟು 30 ರೂಪಾಯಿ, ಫಿಲ್ಟರ್ ಕಾಫಿ. ತುಂಬಾ ಚೆನ್ನಾಗಿತ್ತು. ಕಾಫಿ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಕಾಫಿ ಕತೆ ಅಂತ ಇದು. ಅದಾದಮೇಲೆ ಇಲ್ಲಿ 2-3 ರೆಸ್ಟೋರೆಂಟ್ಸ್ ಇದೆ ಪಕ್ಕದಲ್ಲೇ. ಅದಾದಮೇಲೆ ವೆಂಡರ್ ಮಿಷಿನ್ ಇಟ್ಟಿದ್ದಾರೆ. ವೆಂಡರ್ ಮಿಷಿನಲ್ಲಿ ಒಂದು ಸ್ಕ್ಯಾಮ್ ಆಯಿತು. ಏನಂದರೆ 50 ರುಪೀಸ್ ಕೊಟ್ಟು ಒಂದು ಲೇಸ್ ತೊಗೊಂಡೆ. ಮೇಲೆ ಒಂದು ಲೇಸ್ ಇದೆ ನೋಡಿ ಫಸ್ಟ್ ನಂಬರಲ್ಲಿ, ಆ ಲೇಸ್ನ ತೊಗೊಂಡೆ. ನೋಡಿದ್ರೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದ್ರ ಮೇಲೆ MRP ಬಂದ್ಬಿಟ್ಟು 20 ರುಪೀಸ್ ಇದೆ. ನೀವು ಹೇಳಿ, 50 ರುಪೀಸ್ಗೆ 20 ರುಪೀಸ್ದು ಕೊಡ್ತಾ ಇದ್ದಾರೆ. ಈ ಥರ ಸ್ಕ್ಯಾಮು ಮಾಲಲ್ಲಿ ಆಗ್ತಾ ಇರುತ್ತೆ. ಹುಷಾರಾಗಿರಿ ವೆಂಡರ್ ಮಿಷನಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ. ಅದಾದಮೇಲೆ ಇದು ಯಾವುದೋ 12D ಸಿನಿಮಾಸ್ ಅಂತ ಒಂದು ಥಿಯೇಟರ್ ಇದೆ, ನೀವೇ ನೋಡ್ಬೋದು. ಅದಾದಮೇಲೆ
ಗೇಮಿಂಗ್ ಏರಿಯಾ ಇದೆ. ಗೇಮಿಂಗ್ ಏರಿಯಾನ ತುಂಬ ನೀಟಾಗೆ ವಿಡಿಯೋ ಮಾಡಿದ್ದೀನಿ, ನೀವೇ ನೋಡ್ಬೋದು. ಫುಲ್ ವೆರೈಟಿ ಆಫ್ ಗೇಮ್ಸ್ ಇದೆ, ಲೈಕ್ ಎಲ್ಲ ವಿಡಿಯೋ ಗೇಮ್ಸೇ. ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ಸ್ಪಾಟು, ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿ ನೋಡ್ಬೋದು ಶೂಟಿಂಗ್ ಗೇಮ್ ಇದೆ, ಶೂಟ್ ಮಾಡ್ತಾ ಇದ್ದಾರೆ ಅಣ್ಣ, ನೋಡ್ಬೋದು ನೀವು. ವಿಡಿಯೋಲ್ಲಿ ನೋಡಿಕೊಂಡು ಇವರು ಶೂಟ್ ಮಾಡಬೇಕು. ಲೈಕ್ ತುಂಬಾ ಚೆನ್ನಾಗಿದೆ ಗೇಮಿಂಗ್ ಏರಿಯಾ, ಎಲ್ಲ ಫುಲ್ ಪ್ಯಾಕೇಜಸ್ಸು ನೋಡಿ. ಇದು ಓಡೋದು ಗೇಮು, ಬ್ಯಾಲೆನ್ಸಿಂಗ್ ಗೇಮ್ ಇದು. ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅವ್ರು ವಿಡಿಯೋಲಿ ನೋಡಿಕೊಂಡು. ನೋಡಿ ಅವ್ರು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡ್ಬೋದು. ಏನೋ ಸ್ವಲ್ಪ ಟಚ್ ಆದರೆ ಗೇಮ್ ಓವರು. ಜಾಸ್ತಿ ಸ್ಕೋರ್ ಬಂದರೆ ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಆಡೋಕ್ಕೆ. ಈ ಥರ ಆಫರ್ಸ್ ಇದೆ, ತುಂಬಾ ಚೆನ್ನಾಗಿದೆ ಗೇಮ್ ಏರಿಯಾ. ಇಷ್ಟು ಗೇಮ್ಗೆ ಇಷ್ಟು ಅಂತ ಪ್ಯಾಕೇಜ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಹಾಲಿಡೇಸ್ ಇದ್ದರೆ, ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಅವ್ರನ್ನೇ ಇಂಥ ಕಡೆ ಎಲ್ಲ ಕರ್ಕೊಂಬಂದು ನೋಡಿ. 500 ರೂಪಾಯಿಗೆ 4 ಗೇಮ್ ಆಡಿಸ್ತಾರೆ, 1000 ರೂಪಾಯಿಗೆ 5 ಗೇಮು, ಈ ಥರ ಎಲ್ಲ ಜಾಸ್ತಿ ಆಫರ್ಸ್ ಇದೆ. ನೀವು ಆ ಥರ ಪ್ಯಾಕೇಜ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಲೈಫ್ ಟೈಮ್ ಪ್ಯಾಕೇಜು ಇದೆ, ಲೈಕ್ ಇಯರ್ಲಿ ಪ್ಯಾಕೇಜು. ಇದನ್ನು ನೀವು ತಗೋಬೋದು, ತುಂಬಾ ಚೆನ್ನಾಗಿದೆ. ಅದಕ್ಕೆ ಅಂತ ರೇಟ್ ಕೂಡ ಹಂಗೆ ಇರುತ್ತೆ. ಎಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ತುಂಬಾ ಕ್ರಿಕೆಟ್ ಇರ್ಬೋದು, ಹಂಟಿಂಗ್ ಗೇಮ್ ಇರ್ಬೋದು. ನೋಡಿ ಯಾವ್ಯಾವ ವೆರೈಟಿ ಗೇಮ್ ಇದೆ ಅಂತೆ, ಸ್ಕೇರಿ ಹೌಸ್ ಅಂತೆ, ಎಸ್ಕೇಪ್ ಅಂತೆ, ಯಾವುದ್ಯಾವುದೋ ಗೇಮ್ಸ್ ಇದೆ. ಇದ್ರ ಹೆಸರು ಬಂದುಬಿಟ್ಟು ಫ್ರೀಯಾ ಕೋಟ್ ಗೇಮಿಂಗ್ ಅಂತ, ನೀವೇ ನೋಡ್ಬೋದು. ಇದು ಗೋಪಾಲನ್ ಮಾಲಲ್ಲಿದೆ. ತುಂಬಾ ಗೇಮ್ಸ್ ಇದೆ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆದಷ್ಟು ನೀವು ಚಿಕ್ಕ ಮಕ್ಳು ಯಾರನ್ನ ನಿಮ್ಮ ಮನೇಲಿದ್ದರೆ ದಯವಿಟ್ಟು ಈ ಗೇಮಿಂಗ್ ಏರಿಯಾ ಕರ್ಕೊಂಬನ್ನಿ, ತುಂಬಾ ಚೆನ್ನಾಗಿದೆ. ನೀವು ಬೆಂಗಳೂರಲ್ಲಿದ್ದರೆ ತುಂಬಾ ಒಳ್ಳೆ ಗೇಮಿಂಗ್ ಏರಿಯಾ. ಕ್ರಿಕೆಟ್ ಆಡೋರ್ಗು ನೋಡಿ, ಕ್ರಿಕೆಟ್ ಬಾಲ್ ಬರ್ತಾ ಇರುತ್ತೆ, ಇವ್ರು ಹೊಡಿತಾ ಇರಬೇಕು. ಇಷ್ಟು ಸ್ಕೋರ್ ಆದರೆ ಅವ್ರಿಗೆ ಎಕ್ಸ್ಟ್ರಾ ಬರುತ್ತೆ ಬ್ಯಾಟಿಂಗು. ನೀವೇ ನೋಡ್ಬೋದು, ಟಾರ್ಗೆಟು ಇಷ್ಟಿರುತ್ತೆ, ರೀಚ್ ಮಾಡಬೇಕು ಅವರು. ಟಾರ್ಗೆಟ್ ರೀಚ್ ಮಾಡಿದ್ರೆ ಅವ್ರಿಗೆ ಇನ್ನೂ ಒಂದು ಚಾನ್ಸ್ ಕೊಡ್ತಾರೆ ಆಡೋಕ್ಕೆ. ಈ ಥರ ಬರ್ತಾ ಇರುತ್ತೆ ಬಾಲು, ಇವರು ಆಡ್ತಾ ಇರಬೇಕು. ಬಾಲ್ ಅದು ಆಟೋಮೆಟಿಕ್ ಬರುತ್ತೆ, ಇವ್ರು ಹೊಡೆದ್ರೆ 6, 4 ಎಲ್ಲ ಅದೇ ಕೌಂಟ್ ಮಾಡುತ್ತೆ. ಫೈನಲಿ ಟಾರ್ಗೆಟ್ಟು ಎಷ್ಟು ಅಂತ ರೀಚ್ ಆಗುತ್ತೆ. ಬಾಲ್ ಬರ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ. ಈ ಕ್ರಿಕೆಟ್ದಂತೂ ತುಂಬಾ ಚೆನ್ನಾಗಿತ್ತು, ನೀವೇ ನೋಡ್ಬೋದು. ಕ್ರಿಕೆಟ್ ಲವರ್ಸ್ ಯಾರನ್ನ ಇದ್ದರೆ, ಈ ಥರ ಕ್ರಿಕೆಟ್ ಆಡಬೇಕು ಅಂದರೆ ಒಬ್ಬರು ಆಡೋಂಗಿದ್ರೆ ಆಡ್ಬೋದು. ತುಂಬಾ ಚೆನ್ನಾಗಿದೆ. ಗೇಮ್ಸ್ ಎಲ್ಲ ಫುಲ್ ಪ್ಯಾಕೇಜಸ್ ತುಂಬಾ ಚೆನ್ನಾಗಿದೆ. 1500 ಕೊಟ್ಟರೆ ಆರಾಮಾಗೆ 12 to 13 ಗೇಮ್ಸ್ ಆಡ್ಬೋದು ಅಕಾರ್ಡಿಂಗ್ ಟು ದ ಪ್ಯಾಕೇಜು. ತುಂಬಾ ಚೆನ್ನಾಗಿರುತ್ತೆ. ಒಂಥರ ಗೇಮಿಂಗ್ ಝೋನೇ ಒಂಥರ ನಿಮಗೆ ತುಂಬ ಫೀಲ್ ಕೊಡುತ್ತೆ, ತುಂಬಾ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ ಗೇಮಿಂಗ್ ಏರಿಯಾ ಮಾತ್ರ. ತುಂಬಾ ಕ್ವಾಲಿಟಿ ಆದ ಮೆಟೀರಿಯಲ್ಸ್ನೇ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ, ನೀವೇ ನೋಡ್ಬೋದು. ಕ್ರಿಕೆಟ್ ಬ್ಯಾಟ್ಸ್ ಆಗಿರ್ಬೋದು, ಎಲ್ಲ ತುಂಬಾ ಕ್ವಾಲಿಟಿ ಇದೆ ಮೆಟೀರಿಯಲ್ಸು, ತುಂಬಾ ಚೆನ್ನಾಗಿದೆ. ಗೇಮಿಂಗ್ ಏರಿಯಾನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ಅಣ್ಣ 3-4 6 ಹೊಡೆದ, 4 ಹೊಡೆದ. ಆದರೆ ಚಿಕ್ಕದ ಗೇಮಿಂಗ್ ಏರಿಯಾ, ತುಂಬ ದೊಡ್ಡದಾಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಆದರೆ ಚಿಕ್ಕ ಮಕ್ಕಳು ತುಂಬಾ ಎಂಜಾಯ್ ಮಾಡ್ಬೋದು. ನೀವು ವಿಸಿಟ್ ಮಾಡಿದರೆ ಈ ಗೇಮಿಂಗ್ ಏರಿಯಾಲ್ಲೇ ಗೇಮ್ ಆಡಿದರೆ ಒಂದು ಕಮೆಂಟ್ ಹಾಕಿ, ನಿಮ್ಗೆ ಯಾವ್ದು ಫೇವ್ರೆಟ್ ಗೇಮ್ ಅಂತ. ಫ್ರೀಯಾ ಕೋಟ್ ಝೋನ್ ಅಂತ ಇದ್ರ ಹೆಸರು. ಇದು ಗೋಪಾಲನ್ ಮಾಲಲ್ಲಿ 3rd ಫ್ಲೋರಲ್ಲಿ ಬರುತ್ತೆ. 2nd ಫ್ಲೋರು, ಗ್ರೌಂಡ್ ಫ್ಲೋರು ಸೇರಿಸಿದ್ರೆ 3rd ಫ್ಲೋರಲ್ಲಿ ಬರುತ್ತೆ, ನೀವೇ ನೋಡ್ಬೋದು. ತುಂಬಾ ಗೇಮಿಂಗ್ ಏರಿಯಾನೆಲ್ಲ ಗೇಮ್ಸ್ ಎಲ್ಲ ನೋಡಿಕೊಂಡು ತುಂಬ ಎಕ್ಸ್ಪ್ಲೋರ್ ಮಾಡಿಕೊಂಡು ಅದಾದಮೇಲೆ ನಾವು ಬಂದಿದೆ 2nd ಫ್ಲೋರಲ್ಲಿರುವ ಗೋಪಾಲನ್ ಸಿನಿಮಾಸ್ ಹತ್ರ. ನೋಡಿದ್ರೆ 4 ಕನ್ನಡ ಮೂವಿ ರಿಲೀಸ್ ಮಾಡಿದರು. ಒಂದೊಂದು ಮೂವಿಗೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ, ಲೈಕ್ ಒಂದೊಂದು ಮೂವಿ 2 ಶೋ 3 ಶೋ ಅಂತ ಮಾಡ್ತಾರೆ. ಇಲ್ಲಿ 2-3 ಸ್ಕ್ರೀನ್ ಇದೆ ಅನಿಸುತ್ತೆ ಗೋಪಾಲನ್ ಸಿನಿಮಾಸು. ಅದಾದಮೇಲೆ ನೀವು ಇದನ್ನೆಲ್ಲ ಟಿಕೆಟ್ನ ಬುಕ್ ಮೈ ಶೋ ಮುಖಾಂತರ ಬುಕ್ ಮಾಡ್ಕೋಬೋದು. ನಿಮ್ಮ ಸ್ಪೆಸಿಫಿಕ್ ಲೊಕೇಶನ್ ಕೊಟ್ಟು ಎಲ್ಲ ಬುಕ್ ಮಾಡ್ಕೋಬೋದು, ಅಥವಾ ನೀವು ಇಲ್ಲೇ ಬಂದು ಟಿಕೆಟ್ ತೊಗೋಬೋದು. ನಾವೆಲ್ಲ ಗೋಪಾಲನ್ ಮಾಲ್ ನೋಡಿಕೊಂಡು, ಇಲ್ಲಿರೋದೇ ಲೈಕ್ 3 ಫ್ಲೋರ್ಸು ನೀಟಾಗಿ ತೋರಿಸಿದ್ದೀನಿ. ಅದಾದಮೇಲೆ ಇದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ಮನೆ ಕಡೆಗೆ ಹೋದ್ವಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ನೀವು ಗೋಪಾಲನ್ ಮಾಲ್ಗೆ ವಿಸಿಟ್ ಮಾಡಿದರೆ ಹೆಂಗಿದೆ ಮಾಲು ಅಂತ ಒಂದು ಕಮೆಂಟ್ ಹಾಕಿ. ನೀವು ಯಾವ್ಯಾವ ಗೇಮ್ ಆಡಿದ್ರಿ ಅಂತ ಒಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು. ಅಷ್ಟೇ.